ಈಗ DCM ಅವರು ಏನ್ ಹೇಳ್ತಾ ಇದ್ದಾರೆ, ನಾವೇನ್ ಹೇಳ್ತಾ ಇದೀವಿ ಒಂದ್ಸತಿ ಪಕ್ಕಕ್ಕಿಡೋಣ. ತಮ್ಮ ಗಮನಕ್ಕೆ ತರ್ತೇನೆ, ಭಾರತ ಸರ್ಕಾರದವರು ಸೆಪ್ಟೆಂಬರ್ 3ನೇ ತಾರೀಕು 2021ರಲ್ಲಿ ಒಂದು ಗವರ್ಮೆಂಟ್ ನ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದು ಅಧಿಕೃತ ಆದೇಶ ಇದು. ಏನಕ್ಕೆ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಫಾರ್ ಪ್ರೊಸೆಸಿಂಗ್ ಆಫ್ ಕೇಸಸ್ ಅಂಡರ್ ಸೆಕ್ಷನ್ 17A ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತೇಳಿ 17A ನ ಯಾವ ತರ ಪರಿಗಣಿಸಬೇಕು ಅಂತ ಅದಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಈ ಗೈಡ್ ಲೈನ್ಸ್ ಅಲ್ಲಿ ಏನ್ ಹೇಳ್ತದೆ, ಇದೇ ಪಾಯಿಂಟ್ ಅನ್ನೇ ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇರೋದು. ತಾವು ಬರೀ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ದಿಸ್ ಇಸ್ ಅನ್ ಆರ್ಡರ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಲ್ಲಾ ರಾಜ್ಯಗಳಿಗೆ ಕಳಿಸ್ಕೊಟ್ಟಿದ್ದಾರೆ, ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರೊಸೀಜರ್ ಫಾಲೋ ಮಾಡಕ್ಕೆ ಏನ್ ಹೇಳ್ತಾರೆ ಅವರು, ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಆಫ್ ಅಫೆನ್ಸಸ್ ರಿಲೇಟೆಡ್ to recommendations made or decisions taken by public servants in discharge of official functions or duties ಅಂತೇಳಿ ಅವ್ರು ಯಾರಿಗೆ ಹೇಳ್ತಾರೆ ಇದನ್ನ, ನೋ ಪೊಲೀಸ್ ಆಫೀಸರ್ ಶೆಲ್ ಕಂಡಕ್ಟ್ ಎನ್ಕ್ವೈರಿ ವಿತೌಟ್ ಪ್ರಯರ್ ಪರ್ಮಿಷನ್ ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಥ ಏನು, ಯಾರು ಬೇಕಾದ್ರೂ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬೋದಾ? ಇದು 17A ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್ಗೆ ಈ ಅಧಿಕಾರ ಕೊಟ್ಟಿರ್ತಕ್ಕಂತಹದ್ದು. ಪೊಲೀಸ್ ಆಫೀಸರು ಒಂದು ಹುದ್ದೆಯಲ್ಲಿ ಇರ್ತಕ್ಕಂತ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು. ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಪರ್ಮಿಷನ್ ಕೇಳಿದ್ದಾರೆ? ಈ 17A ಸೆಕ್ಷನ್ ಇರೋದೇ ಪೊಲೀಸ್ ಆಫೀಸರ್ಗೋಸ್ಕರ. ಇದರಲ್ಲಿ ಆರಂಭದಲ್ಲೇ ಏನ್ ಹೇಳ್ತಾರೆ, ಫಾರ್ ಎ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಎನ್ಕ್ವೈರಿ ಎ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ 17A ನಲ್ಲಿ. ನಾನು ತಮ್ಗೆ ಕೇಳ್ತೇನೆ, ಯಾವ ಪೊಲೀಸ್ ಆಫೀಸರ್ ಗವರ್ನರ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ? ಯಾರಾದ್ರೂ ಕೊಟ್ಟಿದಾರಾ? ದಿಸ್ 17A ಇರೋದು ಅವಕಾಶ ಇರೋದು ಪೊಲೀಸ್ ಆಫೀಸರ್ಗೆ. ಪೊಲೀಸ್ನವರು ರಿಕ್ವೆಸ್ಟ್ ಮಾಡಿದಾಗ ಗವರ್ನರ್ ಪರ್ಮಿಷನ್ ಕೊಡಬೇಕು. ತಾವು ಎಲ್ಲಾದ್ರೂ ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡಿ, ಯಾವ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ದಾರೆ? ಈಗ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿರೋದು 4 ಕೇಸ್ ನಿಮ್ ಮುಂದೆ ಇಟ್ಟಿದ್ದೇವೆ. ಒಂದು ಕುಮಾರಸ್ವಾಮಿ ಅವರದ್ದು, ಇನ್ನೊಂದು ಜನಾರ್ದನ್ ರೆಡ್ಡಿ ಅವರದ್ದು, ಶ್ರೀಮತಿ ಜೊಲ್ಲೆ ಅವರದ್ದು, ನಿರಾಣಿ ಅವರದ್ದು 4 ಕೇಸ್ ಇಟ್ಟಿದ್ದೇವೆ. ಲೋಕಾಯುಕ್ತದವರು ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ. ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಕೇಳೇ ಇಲ್ಲ. ಈ ಪ್ರಾವಿಷನ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಅನ್ನೋದು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮುಂದುವರೆದು ಅದರಲ್ಲಿ ಏನ್ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಗವರ್ಮೆಂಟ್ ಆಫ್ ಇಂಡಿಯಾದವರು ಇಶ್ಯೂ ಮಾಡಿರ್ತಕ್ಕಂಥ ಆರ್ಡರ್ ನಲ್ಲಿ, no police officer shall conduct any inquiry or investigation into any offence alleged to have been committed by a public servant under this act, provided prima facie investigation reveals actual commission of an offence under the act. ಯಾರು ಹೇಳ್ಬೇಕು ಇದು? ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ಬೇಕು. ನಾನ್ ಇನ್ವೆಸ್ಟಿಗೇಷನ್ ಆಫೀಸರಾ? ಗವರ್ನರ್ ಸೆಕ್ರೆಟರಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಏನ್ರಿ? ಯಾವ ಕಾನೂನಲ್ಲಿ ಗವರ್ನರ್ ಸೆಕ್ರೆಟರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಕೊಟ್ಟಿದ್ದಾರೆ? ಸ್ವಲ್ಪ ತೋರಿಸಿ. ಈ ಪವರ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ. ಸ್ಪಷ್ಟವಾಗಿ ಹೇಳ್ತಾರೆ ಈ ಗೈಡ್ ಲೈನ್ಸ್ ಅಲ್ಲಿ. ಅಂಡರ್ ಸೆಕ್ಷನ್ 3.1 ಸಬ್ಸೆಕ್ಷನ್ ಬಿ ಅಲ್ಲಿ ಏನ್ ಹೇಳ್ತಾರೆ, ಪ್ರೈಮಾ ಫೇಸಿ ಇನ್ವೆಸ್ಟಿಗೇಷನ್ ರಿವೀಲ್ಸ್ ಆಕ್ಚುಯಲ್ ಕಮಿಷನ್ ಆಫ್ ಎನ್ ಅಫೆನ್ಸ್ ಅಂಡರ್ ದಿ ಆಕ್ಟ್. Further, specific act or acts of commission or omission attributable to public servant ಅಂದರೆ ಯಾರ ಮೇಲೆ ಅಪಾದನೆ ಬಂದಿದೆ ಅವರು ನಿರ್ದಿಷ್ಟವಾಗಿ ತಪ್ಪು ಮಾಡಿದ್ದಾರೆ, ಯಾವ ರೀತಿ ತಪ್ಪು ಮಾಡಿದ್ದಾರೆ ಅನ್ನುವಂತ ಅದನ್ನ ದಾಖಲು ಮಾಡಬೇಕು. ಪರ್ಮಿಷನ್ ಕೇಳುವಾಗ, ಗವರ್ನರ್ ಪರ್ಮಿಷನ್ ಕೇಳುವಾಗ ಇದೆಲ್ಲ ದಾಖಲು ಮಾಡಬೇಕು. ಮುಂದುವರೆದು, ವೆದರ್ such acts are relatable to the official function or duty discharged by such public servant ಅಂದ್ರೆ ಅವರು ಆ ರೀತಿ ತೆಗೆದುಕೊಂಡಿರೋ ಕ್ರಮಗಳು ಅವರು ಇದ್ದಂತಹ ಹುದ್ದೆಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ದಾಖಲು ಮಾಡಿ ಆಮೇಲೆ ಗವರ್ನರ್ಗೆ ಸಬ್ಮಿಟ್ ಮಾಡಬೇಕು. ಫರ್ದರ್, ದ ಸ್ಪೆಸಿಫಿಕ್ ರೆಕಮೆಂಡೇಶನ್ಸ್ ಮೇಡ್ ಆರ್ ಡಿಸಿಷನ್ಸ್ ಟೇಕನ್ ಬೈ ಸಚ್ ಪಬ್ಲಿಕ್ ಸರ್ವೆಂಟ್ ಇನ್ ದಿಸ್ ಕೇಸ್ ಅಂದ್ರೆ
ಈ ಕೇಸ್ನಲ್ಲಿ ಯಾರ ಮೇಲೆ ಅಪಾದನೆ ಬಂದಿದೆ ಅವರು ಏನ್ ತೀರ್ಮಾನಗಳು ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ಇದರಲ್ಲಿ ಎನ್ಕ್ಲೋಸ್ ಮಾಡಿ ಪೊಲೀಸ್ನವರು ಗವರ್ನರ್ಗೆ ಸಬ್ಮಿಟ್ ಮಾಡಬೇಕು. ಯಾವ್ದಾದ್ರೂ ಆಗಿದೆಯಾ ಈ ಕೇಸಲ್ಲಿ? ಒಂದು ದಾಖಲೆ ಕೊಟ್ಟಿದಾರಾ? ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿದೆಯಾ? ಮುಂದಕ್ಕೆ ಸೆಕ್ಷನ್ 4 ಅಲ್ಲಿ ಹೇಳ್ತಾರೆ, processing of information received by a police officer of appropriate rank. The police officer of appropriate rank shall furnish information received and verify merits, whether ಅವರು ಬಂದಿರೋ ದೂರು ವೆದರ್ ಇದು ಇನ್ವೆಸ್ಟಿಗೇಷನ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಅವರು ವೆರಿಫೈ ಮಾಡಿದಾರ ಅಂತ ತೋರಿಸಬೇಕು ರಿಕ್ವೆಸ್ಟ್ ಕೊಟ್ಟಾಗ. Enquiry for the purpose of these SOPs, verification has to be done whether the information pertains to commission of an offence under this act. ಅದನ್ನು ಕೂಡ ಅವರು ಸ್ಪೆಸಿಫೈ ಮಾಡಬೇಕು. Police officer of appropriate rank shall make a proposal to the competent authority. ಇದೆಲ್ಲ ಲಿಸ್ಟ್ ಮಾಡಿ ಅವರು ಕೊಡಬೇಕು. ಯಾವುದು ತೋರಿಸಿ ಸ್ವಾಮಿ, ಎಲ್ಲಿ ಕೊಟ್ಟಿದ್ದಾರೆ? ಇಷ್ಟೇ ಅಲ್ಲ,